ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇದೊಂದು ರುಟೀನ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 15 ದಿನದ ಹಾಲಿನ ಕೆನೆ ಇದು. ಇವತ್ತು ಬೆಣ್ಣೆ ಮಾಡೋಣ ಅಂತ ತೆಗೆದಿದ್ದೀನಿ. 15 ದಿನ 20 ದಿನಕ್ಕೆ ಒಂದ್ಸತಿ ಬೆಣ್ಣೆ ಮಾಡ್ತಾ ಇರ್ತೀನಿ. ಬೆಣ್ಣೆಯಿಂದ ತುಪ್ಪ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಬೆಣ್ಣೆನ ಕೆಲವು ಸತಿ ಅಡುಗೆಗೆಲ್ಲ ಉಪಯೋಗಿಸ್ತಾ ಇರ್ತೀನಿ. ಇವತ್ತು ಸ್ಟ್ಯಾಂಡ್ ಮಿಕ್ಸರಲ್ಲಿ ಬೆಣ್ಣೆ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಐಸೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಆನ್ ಮಾಡಿಬಿಟ್ರೆ ಸಾಕು, ಬೇಗ ಬೆಣ್ಣೆ ಇರೋದು ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ. ಎಷ್ಟು ಹಳೆ ಫೋಟೋಸ್ ನೋಡಿ ಇದೆಲ್ಲ. ನಾನು ಎತ್ಕೊಂಡಿರೋದು ಹರ್ಷಿತ್, ಹಾಗೆ ಹಸ್ಬೆಂಡ್ ಎತ್ಕೊಂಡಿರೋದು ಪ್ರಿಯಾ. ಮಕ್ಕಳಿಬ್ರು ಅದೆಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ರು ಪುಟ್ಟವರಿದ್ದಾಗ. ಅವಾಗೆಲ್ಲ ಮಕ್ಕಳು ಬೇಗ ದೊಡ್ಡವರಾಗಲಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ಯಾಕಾದರೂ ಇಷ್ಟು ಬೇಗ ದೊಡ್ಡವರಾದರು ಅಂತ ಅನಿಸುತ್ತೆ. ಸೊ ಇದನ್ನು ಪ್ರಿಯಾ ನೋಡಬೇಕು ಅಂತಲೇ ಹರ್ಷಿತ್ ಕೈಯಲ್ಲಿ ರೂಮಿಂದ ಇದನ್ನು ತರಿಸ್ಕೊಂಡು ನೋಡ್ತಾ ಇದ್ಲು. ಇದು ನನಗೆ ಗಂಡಿನ ಫೋಟೋ ಅಂತ ತೊಗೊಂಬಂದು ತೋರಿಸಿದ್ದು ಫೋಟೋ ಇದು, ಮದುವೆಗೆ ಮುಂಚೆ. ಹಾಗೆ ಇದು ಹರ್ಷಿತ್. ಪ್ರತಿ ವರ್ಷ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೆಯೋದು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೆಲ್ಲ. ಕೃಷ್ಣನ ಅವತಾರದಲ್ಲಿ ಇವನನ್ನು ಕಳಿಸಿದೆ. ಇದೆಲ್ಲ ಪೇಪರ್ ಕಟ್ಟಿಂಗ್, ಒಡವೆ ಮತ್ತು ಕಿರೀಟ, ಕೊಳಲು ಅದೊಂದು ಕೋಲ್ ಅಷ್ಟೇ, ಅದಕ್ಕೆ ಪೇಪರ್ ಸುತ್ತಿದ್ದೀನಿ, ಕಲರ್ ಪೇಪರ್. ಈ ಜ್ಯುವೆಲ್ರೀಸ್ ಎಲ್ಲ ನಾನೇ ಹ್ಯಾಂಡ್ ಮೇಡ್ ಮಾಡಿ ಅವನ್ನ ಕಾಂಪಿಟೇಷನ್ ಕಳಿಸ್ತಾ ಇದ್ದೆ. ಚಿಕ್ಕವನಿದ್ದಾಗ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಉದ್ದ ಬೆಳಿತಾನೆ ಅಂತ. ಹಾಂ, ಅದರಲ್ಲಿ ಇನ್ನೂ ಕ್ಯೂಟಾಗಿದ್ದಾನೆ. ಸಣ್ಣ ಮಕ್ಕಳಲ್ಲೆಲ್ಲ ಎಷ್ಟು ಕ್ಯೂಟಾಗಿರ್ತಾರೆ. ಆಯ್ತು, ಇವಾಗಲೂ ಕ್ಯೂಟಾಗಿದೆಯಾ? ಚೆನ್ನಾಗಿತ್ತು ಅವಾಗ ಮಕ್ಕಳು ಚಿಕ್ಕವರಿದ್ದಾಗ. ಅವಾಗೆಲ್ಲ ನೀವು ದೊಡ್ಡವರಾಗಲಿ ಅಂತ ಅನ್ಕೋತಾ ಇದ್ವಿ. ಇವಾಗ ಬೇಜಾರಾಗುತ್ತೆ, ಎಲ್ಲ ಬಿಟ್ಟೋಗ್ತಿದಾರಲ್ಲ ಬೇಗ ಅಂತ. ಒಂದು 10-15 ನಿಮಿಷದಲ್ಲೇ ನೋಡಿ ಬೆಣ್ಣೆ ಈಗಾಗಲೇ ರೆಡಿ ಆಗಿದೆ. ನಾನು 2 ಬೌಲಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಳೇದಾಗಿದೆ ಅಂತ ಅನ್ನೋಕ್ಕೋಸ್ಕರ, ನೋಡೋಣ ಅದು ಹೆಂಗೆ ಬರುತ್ತೋ ಅಂತ ಅನ್ನೋಕ್ಕೋಸ್ಕರ ಸಪ್ರೇಟಾಗಿಯೇ ನಾನು ಇದನ್ನು ಬೆಣ್ಣೆ ತೆಗಿತಾ ಇದ್ದೆ. 1 ವಾರಕ್ಕೆ ಸುಮಾರು ನಮಗಂತೂ 300 ಗ್ರಾಮ್ ಅಷ್ಟಂತೂ ಬೆಣ್ಣೆ ಬರುತ್ತೆ. 1 ಲೀಟ್ರ್ 1 ದಿನಕ್ಕೆ ಕಾಯಿಸಿದ್ರು ಅದರಲ್ಲಿ ಕೆನೆನಲ್ಲೇ ನಮಗೆ ಸುಮಾರು ಒಂದು 300 ಗ್ರಾಮ್ ಬೆಣ್ಣೆ ಮಾಡ್ಕೋಬೋದು. ನಾನು ತರಿಸೋದು ಆರೆಂಜ್ ಕಲರ್ ನಂದಿನಿ ಹಾಲು, ತುಂಬ ಚೆನ್ನಾಗಿ ಅದರಲ್ಲಿ ಕೆನೆ ಬರುತ್ತೆ. ಕೆನೆ ಸಪ್ರೇಟ್ ಮಾಡಿ ಇಟ್ಟು 1 ವಾರಕ್ಕೊಂದ್ಸತಿ ನಾವು ಬೆಣ್ಣೆ ಮಾಡಿಕೊಂಡು ಇಷ್ಟು ಬೆಣ್ಣೆ ನಮಗೆ ಸಿಗುತ್ತೆ ಹಾಲಿನ ಕೆನೆಯಲ್ಲಿ. ನಾವು ಮೊಸರು ಹೆಪ್ಪಾಕೋಂಥ ಅವಶ್ಯಕತೆನೇ ಇಲ್ಲ, ಬರೀ ಹಾಲಿನ ಕೆನೆನ ಎತ್ತಿಟ್ಕೊಂಡು ಇದನ್ನು ಕಡಿದ್ಬಿಟ್ಟು ನಂತರ ಈ ಥರ ಬೆಣ್ಣೆ ತಗೋಬೋದು. ನಾನು 2 ಬೌಲ್ದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತುಪ್ಪ ಕಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೊಂದು ಗಾರ್ಲಿಕ್ ಬಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ ನಾನು ಒಂದು ರೆಸಿಪಿ ಕೂಡ ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ನನ್ನ ಚೈಲ್ಡ್ಹುಡ್ಡಲ್ಲಿ ತುಂಬ ಇಷ್ಟಪಟ್ಟು ತಿಂತಾ ಇದ್ದಂಥ ಒಂದು ಬೇಕ್ರಿ ತಿಂಡಿ ಅಂತಂದರೆ ಅದು ದಿಲ್ ಪಸಂದ್. ನಂಗೆ ತುಂಬ ಇಷ್ಟ. ಇವಾಗಲೂ ಕೂಡ ಕುದುರ್ಗೆ ಹೋದರೆ ಅದೊಂದನ್ನು ಮಾತ್ರ ನಾನು ತುಂಬ ಆಸೆಪಟ್ಟು ತೊಗೊಂಡು ತಿಂತೀನಿ. ಒಂದೇ ಒಂದು ಬೇಕ್ರಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಬೇಕ್ರಿನಲ್ಲಿ SS ಬೇಕ್ರಿ ಅಂತೇನೋ ಇದೆ ಅದರ ಹೆಸರು. ಆ ಬೇಕ್ರಿನಲ್ಲಿ ಸಿಗೋವಂಥ ದಿಲ್ ಪಸಂದ್ ತುಂಬ ಇಷ್ಟ. ಸೊ ಈ ಬಟರ್ಗೆ ನಾನು ಗಾರ್ಲಿಕ್ ಬಟರ್ನ ರೆಡಿ ಮಾಡಿಕೊಂಡೆ. ಇದರಿಂದ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೋ ನಾನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಅನ್ನೋದನ್ನು ಈಗಾಗಲೇ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ನನ್ನ ಕುಕಿಂಗ್ ಚಾನಲ್ ಹೆಸರು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ, ಅಮ್ಮನ ಅಡುಗೆ ಅಂತ. ಅದರಲ್ಲಿ ಸಾಕಷ್ಟು ಹೊಸ ರೆಸಿಪೀಸ್ ಕೂಡ ಹಾಕ್ತಿರ್ತೀನಿ, ವಾಚ್ ಮಾಡಿ ದಯವಿಟ್ಟು. ಇಲ್ಲಿ ಏನಾದ್ರು ಮಿಸ್ ಆಗೋಂಥ ಕೆಲವು ರೆಸಿಪೀಸ್ ನಿಮಗೆ ಹುಡ್ಕೋಕ್ಕಾಗಲ್ಲ ಅಂತ ಅನ್ನೋದು ಕೂಡ ನನ್ನ ಕುಕಿಂಗ್ ಚಾನಲಲ್ಲಿ ಸಿಗುತ್ತೆ. ಈ ಡೋ ಹೇಗೆ ರೆಡಿ ಮಾಡ್ಕೊಳ್ಳೋದು, ಹಾಗೆ ದಿಲ್ ಪಸಂದ್ ಹೇಗೆ ಮಾಡೋದು, ಪೂರ್ತಿಯಾಗಿ ರೆಸಿಪಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಉಳಿದಿರೋಂಥ ಡೋನ ಉಪಯೋಗಿಸ್ಕೊಂಡು ಇಲ್ಲಿ ಗಾರ್ಲಿಕ್ ಬಟರ್ ಬ್ರೆಡ್ ಮಾಡ್ತಾ ಇದ್ದೀನಿ. ಸೊ ಬಟರ್ಗೆ ಅಂದರೆ ಬೆಣ್ಣೆಗೆ ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ ತುರಿದ್ಬಿಟ್ಟು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಸೀಸನಿಂಗ್ ಹಾಕೋಣ. ಇದೆಲ್ಲ ಆರಿಗ್ಯಾನೋ ಮತ್ತು ಇದೆಲ್ಲ ಹರ್ಬ್ಸ್ ಎಲ್ಲ ಮಿಕ್ಸ್ ಮಾಡಿರೋದು ಸಿಗುತ್ತೆ. ಪಿಜ್ಜಾ ಸೀಸನಿಂಗ್ ಅಂತೆಲ್ಲ ಅದನ್ನು ಹಾಕ್ಕೋಬೋದು, ಅಥವಾ ಪಾಸ್ತಾ ಪಿಜ್ಜಾ ಸೀಸನಿಂಗ್ ಅಂತ ಸಿಗುತ್ತೆ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬೆಣ್ಣೆ ಸಪ್ಪೆ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಾರ್ಲಿಕ್ ಬಟರ್ ರೆಡಿ ಆಯಿತು. ಇದನ್ನು ಬ್ರೆಡ್ಗೆ ಹಚ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಬ್ರೆಡ್ ಡೋ ಉಳಿದಿತ್ತಲ್ಲ ಅದ್ರ ಒಳಗಡೆಗೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ ಬೆಣ್ಣೆ ಮತ್ತು ಇನ್ನು ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ, ಬೆಳ್ಳುಳ್ಳಿದು ಘಮ ಮತ್ತು ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಸೊ ಅದೆಲ್ಲ ಬೆಣ್ಣೆ ಎಲ್ಲ ಕಡೆಗೂ ಹಚ್ಚಿದ ನಂತರ ಒಳಗಡೆ ಫಿಲ್ಲಿಂಗ್ಗೋಸ್ಕರ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕಿದ್ದೀನಿ, ಹಾಗೆ ಚೀಸ್ ಹಾಕ್ತಾ ಇದ್ದೀನಿ. ಚೀಸ್ನ ಗ್ರೇಟ್ ಮಾಡಿ ಹಾಕೋಬೋದು ಅಥವಾ ಈ ಥರ ಸ್ಲೈಸ್ ಹಾಕಿ ನಂತರ ನಾವು ಹೇಗೆ ಕಡುಬಿಗೆಲ್ಲ ಮಾಡಿಸ್ತೀವಲ್ಲ ಆ ಥರ ಫೋಲ್ಡ್ ಮಾಡಿಬಿಟ್ಟು ಬೇಕ್ ಮಾಡ್ಕೋಬೋದು. ಮೇಲಿಂದ ಇನ್ನು ಸ್ವಲ್ಪ ನಾನು ಸೀಸನಿಂಗ್ ಹಾಕಿ ಫೋಲ್ಡ್ ಮಾಡಿದ್ದೀನಿ. ಇದೆಲ್ಲ ನಮಗೆ ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬ ದುಬಾರಿ. ಇನ್ನು ಡಾಮಿನೋಸಲ್ಲೆಲ್ಲ ಸಿಗುತ್ತೆ ಗಾರ್ಲಿಕ್ ಬ್ರೆಡ್ ಅಂತೆಲ್ಲ, ತುಂಬ ದುಬಾರಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಡೋ ಒಂದು ರೆಡಿ ಮಾಡಿಕೊಂಡ್ರೆ ನಿಮಗೆ ಇದೇ ಡೋಯಿಂದ ಬ್ರೆಡ್, ಬನ್, ಪಿಜ್ಜಾ ಮತ್ತು ಈ ಥರ ಗಾರ್ಲಿಕ್ ಬ್ರೆಡ್, ಆಮೇಲೆ ನಾನು ಮುಂಚೆ ತೋರಿಸಿದ್ನಲ್ಲ ಏನು ಹೇಳ್ತಾರೆ ದಿಲ್ ಪಸಂದ್, ಈ ಥರದ್ದೆಲ್ಲ ಒಂದೇ ಡೋಯಿಂದ ಪ್ರಿಪೇರ್ ಮಾಡ್ಕೋಬೋದು. ಸೊ ಅದಕ್ಕೆ ಹಾಕೋವಂಥ ಏನು ಕೆಲವೊಂದು ಐಟಮ್ಸ್ ಮಾತ್ರ ಬೇರೆ ಬೇರೆ ಇರುತ್ತೆ ಅಷ್ಟೇ. ಇದಕ್ಕೆ ಬಟರ್ ಹಾಕಿದ್ದೀನಿ. ಇದ್ರ ಬದಲಾಗಿ ನೀವು ಇದ್ರ ಒಳಗಡೆಗೆ ಬೇರೆ ಏನಾದರೂ ಪಿಜ್ಜಾ ಸೀಸನಿಂಗ್ ಮತ್ತು ಅಂದರೆ ಪಿಜ್ಜಾ ಸಾಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ಟಫ್ ಮಾಡಿ ಪಿಜ್ಜಾ ಪಾಕೆಟ್ಸ್ ಥರ ಕೂಡ ನೀವು ಮಾಡ್ಕೋಬೋದು. ಹೆಂಗೆ ಮಾಡಿಕೊಂಡ್ರು ಬೇಕಿಂಗ್ ಐಟಮ್ ತುಂಬ ಚೆನ್ನಾಗೇ ಬರುತ್ತೆ. ನಾವು ಬೇಕರಿಗಿಂತಲೂ ಇನ್ನೂ ಚೆನ್ನಾಗೇ ಮಾಡ್ಕೋಬೋದು. ಹೆಚ್ಚಾಗಿ ಇದಕ್ಕೆ ಗಾರ್ಲಿಕ್ ಬಟರ್ ಹಾಕಿದ್ದೀನಿ. ಮೇಲಿಂದ ಕೂಡ ಒಂದು 10 ರಿಂದ 15 ನಿಮಿಷ ಬೇಕ್ ಮಾಡಿಕೊಂಡ್ರೆ ಗಾರ್ಲಿಕ್ ಬಟರ್ ಬ್ರೆಡ್ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಗೋಧಿ ಮತ್ತು ಮೈದಾ ಹಿಟ್ಟು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ 2 ರೆಸಿಪಿ ಮಾಡಿದ್ದೀನಿ. ಅಟ್ ಎ ಟೈಮಲ್ಲಿ ನೀವು ಮಾಡ್ಕೋಬೋದು. ಇದೆಲ್ಲ ಮನೇಲಿ ಇರೋವಂಥ ವಸ್ತುಗಳು, ಏನು ಹೊರಗಡೆ ತರಬೇಕು ಅಂತೇನಿಲ್ಲ, ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಸೊ ಮಕ್ಳಿಗೆ ಏನಾದ್ರು ಹೊರಗಡೆಯಿಂದ ಕೊಡಬೇಕು ಅಂತ ಬದಲು ಮನೇಲೇ ಈಸಿಯಾಗಿ ಏನಾದ್ರು ಹೆಲ್ದಿಯಾಗಿ ಮಾಡ್ಕೊಡ್ಬೇಕು ಅಂದರೆ ಖಂಡಿತ ನೀವು ರೆಸಿಪಿ ಟ್ರೈ ಮಾಡ್ಬೋದು. ಡೋ ಹೇಗೆ ಮಾಡ್ಕೊಳ್ಳೋದು ಅಂದರೆ ಹಿಟ್ಟನ್ನು ಹೇಗೆ ಕಲಸಿ ರೆಡಿ ಮಾಡ್ಕೊಳ್ಳೋದು ಅಂತ ಅನ್ನೋದು ಕಂಪ್ಲೀಟಾಗಿ ವೀಡಿಯೋ ನಾನು ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಬೇಕಿದ್ರೆ ನೀವು ಚೆಕ್ ಮಾಡಿ. 2 ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು. ನಿಜ ಹೇಳಬೇಕು ಅಂದರೆ ಇದು ನನ್ನ ಒಂದು ಇದಕ್ಕೋಸ್ಕರ ಹೇಳ್ತಿರೋದಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಒಳಗಡೆ ಚೀಸ್ ಇದೆ, ಹಾಗೆ ಸ್ವೀಟ್ ಕಾರ್ನ್ ಇದೆ, ತುಂಬ ಚೆನ್ನಾಗಿತ್ತು. ಖಂಡಿತ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೈಸ್ ಗಾರ್ಲಿಕ್ ಬ್ರೆಡ್ ಹೇಗಿದೆ ಅಂತ ಹೇಳಿ ಟೇಸ್ಟ್ ಹೆಂಗಿದೆ ಹೇಳಿ. marvelous. ಚೆನ್ನಾಗಿದೆ. ಈ ವಿಡಿಯೋ ಒಂದೇ ದಿನದ್ದು ಅಂತ ಹೇಳೋಕ್ಕಾಗಲ್ಲ. ಈ ವಾರದಲ್ಲಿ ಆಗೊಮ್ಮೆ ಈಗೊಮ್ಮೆ ಶೂಟ್ ಮಾಡಿರೋವಂಥದ್ದನ್ನು ರೆಸಿಪಿ ಶೂಟ್ ಮಾಡೋದನ್ನು ಮಾತ್ರ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಈ ಬ್ಲಾಗ್ ಕಂಟಿನ್ಯೂ ಆಗ್ತಿದೆ. ಬೆಳಗ್ಗೆಯಿಂದ ತುಂಬ ಕೆಲಸ ಆಯಿತು. ಅದನ್ನೆಲ್ಲ ಮುಗಿಸಿದ ನಂತರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಇವತ್ತು ಹಸ್ಬೆಂಡ್ ಟ್ರಿಪ್ಗೆ ಅಂತ ಹೊರಟರು. ಅವ್ರು ಹೊರಟ ಮೇಲೆ ಮನೆ ಕೆಲಸ ಎಲ್ಲ, ಕ್ಲೀನಿಂಗ್ ಕೆಲಸ ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿದ ನಂತರ ಬ್ರೇಕ್ಫಾಸ್ಟ್ ಕೂಡ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಬ್ರಂಚ್ ರೆಡಿ ಮಾಡ್ತಾಯಿದ್ದೀನಿ ನನಗೆ ಮತ್ತು ಹರ್ಷಿತ್ಗೆ ಇಬ್ರಿಗೆ ಮಾತ್ರ 1 ಪಾಟ್ ರೆಸಿಪಿ ಮಾಡ್ತಾಯಿದ್ದೆ. ಕೆಳಗಡೆ ಕ್ಲೀನಿಂಗ್ ಕೆಲಸ ಮತ್ತು ಟೆರೇಸಲ್ಲಿ ಗಿಡಗಳಿಗೆ ನೀರು ಹಾಕೋದು, ಬಟ್ಟೆ ವಾಶ್ಗೆ ಹಾಕೋದು ಮತ್ತು ಮನೆ ಕ್ಲೀನ್ ಮಾಡೋದು, ಗುಡಿಸೋದು, ಒರೆಸೋದು ಇದೆಲ್ಲ ಇದ್ದೇ ಇರುತ್ತೆ. ಈಗಂತೂ ತುಂಬ ಧೂಳಿರೋದ್ರಿಂದ ಪ್ರತಿದಿನ ಏನು ಕಸ ಗುಡಿಸಿ ಮನೆ ಒರೆಸೋದೆ ಅದೊಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಮನೆ ಒರೆಸೋ ಅಷ್ಟರಲ್ಲಿ. ಅದೆಲ್ಲ ಮುಗಿಸಿದ ನಂತರ ಮತ್ತು ಸ್ನಾನ ಪೂಜೆ ಎಲ್ಲ ಆದಮೇಲೆ ಇವಾಗ ಬ್ರಂಚ್ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿತ್ತು, ಅದಕ್ಕೋಸ್ಕರ ತುಂಬ ಹಸಿವಾಗ್ತಿತ್ತು ಅಂತ ಹೇಳಿ ನೆನ್ನೆ ಮಾಡಿದಂಥ ದಿಲ್ ಪಸಂದ್ ಏನಿತ್ತು ಅದನ್ನೇ ಒಂದೊಂದು ಪೀಸ್ ಅಷ್ಟು ತಿಂದುಬಿಟ್ಟು ನಂತರ ಮಧ್ಯಾಹ್ನದ ಊಟಕ್ಕೆ ಇವತ್ತು 1 ಪಾಟ್ ರೈಸ್ ರೆಸಿಪಿ ರೆಡಿ ಮಾಡಿದೆ. ಇವತ್ತು ಬೆಳಗ್ಗೆನೇ ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ ಹರ್ಷಿತ್ನ ಒಂದು ವಿಷಯಕ್ಕೆ. ಅದರಿಂದ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ. ಸೊ ಏನು ಅಂತ ಅದನ್ನು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಹಿಂದೆ ನೋಡಿ ಎಲ್ಲ ಪ್ಲ್ಯಾಂಟ್ಸ್ ಸ್ಟೇರ್ಸ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅಲ್ಲಿ ವಿಂಡೋ ಹತ್ರ ಹಪ್ಪಳ ಹಾಕಿದ್ದೆ, ಅಲ್ಲಿದೋ ಅಂಥ ಪ್ಲ್ಯಾಂಟ್ಸ್ನೆಲ್ಲ ಇಲ್ಲಿಟ್ಟ ಮೇಲೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತದೆ, ತೆಗೋಕ್ಕೆ ಇಷ್ಟ ಆಗ್ತಿಲ್ಲ. ಹಾಗೆ ಇದರಲ್ಲೂ ಕೂಡ ಒಂದು ಕೋಕ್ ಬಾಟಲ್ ಬರುತ್ತಲ್ಲ, ಅದನ್ನು ರ್ಯಾಪರ್ ತೆಗೆದುಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ. ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಿಟ್ಟಿದೆ ಅಂತ. ಸೊ ಮನಿ ಪ್ಲ್ಯಾಂಟ್ ಅನ್ನೋದು ಸಮ್ಮರ್ ಪ್ಲ್ಯಾಂಟ್, ಅದು ಅಂದರೆ ಎಲ್ಲ ಕಡೆ ಗ್ರೀನರಿ ಇದ್ದರೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಮನಿ ಪ್ಲ್ಯಾಂಟ್ ಅನ್ನೋದು ಅದೊಂದು ಸಮ್ಮರ್ ಪ್ಲ್ಯಾಂಟ್, ಅದಕ್ಕೆ ಬಿಸಿ ವಾತಾವರಣ ತುಂಬ ಇಷ್ಟ. ಅದಕ್ಕೆ ನಾನು ಸ್ಟವ್ ಪಕ್ಕದಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ರು ಕೂಡ ಯಾವುದೇ ಕಾರಣಕ್ಕೂ ಅದು ಸುಟ್ಟೋಗಿಲ್ಲ, ಇನ್ನೂ ಚೆನ್ನಾಗಿ ಚಿಗುರ್ತಾ ಇದೆ. ಹೇಳಬೇಕು ಅಂದರೆ ನನ್ನ ಹತ್ರ ಒಂದು ಕಾಫಿ ಮಗ್ಗಿತ್ತು, 4 ಕಲರ್ದು 4 ಜನಕ್ಕೆ ಒಂದೊಂದು ರೀತಿದು ಅಂತ ತರಿಸಿದ್ದೆ.
ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಕೆಳಗಡೆ ಬಿದ್ದುಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ನಾವು ಕಾಫಿ ಕುಡಿಯೋ ಹತ್ರ ಮೇಲ್ಗಡೆ ಸ್ವಲ್ಪ ಕಟ್ಟಾಯಿತು. ಸೊ ಅದ್ರದ್ದು ಲುಕ್ಕೇ ಹಾಳಾಗೋಯ್ತು. ಅದು ಗ್ಲಾಸ್ ತುಂಬ ಚೆನ್ನಾಗಿದೆ, ಎಲ್ಲ ಒಂದು ಸ್ವಲ್ಪ ಕಟ್ಟಾಗಿದೆ ಅಂತ ಅನ್ನೋ ಕಾರಣಕ್ಕೆ ನಾನು ಅದನ್ನು ಉಪಯೋಗಿಸ್ತಾ ಇರಲಿಲ್ಲ. ಬಿಸಾಕೋಕ್ಕೂ ಮನ್ಸು ಬರಲಿಲ್ಲ. ಅದಕ್ಕೋಸ್ಕರ ಅದರಲ್ಲೊಂದು ಸಣ್ಣದೊಂದು ಮನಿ ಪ್ಲ್ಯಾಂಟ್ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ದಿನಕ್ಕೆ ಅಷ್ಟು ಚೆನ್ನಾಗಿ ಚಿಗುರಿದೆ. ನೀರಲ್ಲಿ ಹಾಕಿಟ್ಟಿರೋದು. ಸ್ಟವ್ ಪಕ್ಕದಲ್ಲೇ ಇಟ್ಟಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ಸೆಮಿ ಶೇಡಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಚಿಗುರುತ್ತೆ. ಅಂದರೆ ಸ್ವಲ್ಪನಾದರೂ ಬಿಸಿಲು ಬೀಳೋ ರೀತಿಯಲ್ಲಿ ಇರಬೇಕು. ಈಗ ನಾನು ಇದನ್ನು ಲೈಟ್ ಕೆಳಗಡೆ ಇಟ್ಟಿದ್ದೀನಲ್ಲ, ಅಷ್ಟೇ ಬಿಸಿ ಸಾಕೋದಕ್ಕೆ. ನಾನು ವಿಂಡೋ ಹತ್ರ ಇಟ್ಟಿದ್ನಲ್ಲ, ಅಷ್ಟೇ ಬಿಸಿಲು ಸಾಕು. ಡೈರೆಕ್ಟ್ ಸನ್ಲೈಟ್ ಬೇಕು ಅಂತಲೇ ಇಲ್ಲ. ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಚಿಗುರತ್ತೆ ಅಂತ ಅನ್ನೋದಕ್ಕೆ ನಾನು ಇವಾಗ ಹಾಕಿರೋದೆ ಸಾಕ್ಷಿ. ನಿಮಗೆ ನಾನು ಇವಾಗ ಹಾಕಿ ತೋರಿಸ್ತಿರೋದೆ ಸಾಕ್ಷಿ. ಇದೆಲ್ಲ ನೀರಲ್ಲಿ ಬೆಳೆಸ್ತಾ ಇರೋದು. ಒಂದೊಂದು ಎಲೆನೂ ಕಟ್ ಮಾಡಿ ಹಾಕಿ ಇಟ್ಟಿದ್ದೀನಿ. ಇವಾಗ ಇನ್ನೇನು ಕೆಲವೇ ದಿನಕ್ಕೆ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರದ್ದು ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದು ಕುತ್ಕೊಂಡೆ, ಇದು ಗಿಡಗಳು ಕಾಣಿಸ್ತು. ಗಿಡಗಳ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಇವಾಗ ನಾನು ಹೇಳಬೇಕು ಅಂತ ಅನ್ನೋ ವಿಷಯ ಏನಿದೆ, ಬೆಳಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಯಾಕೋ ಇವತ್ತು ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು. ನನಗೆ ಏನು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ನಾನು ಹರ್ಷಿತ್ ಇಬ್ಬರೇ ಇರೋದು. ಬ್ರಂಚ್ ಮಾಡಿದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ. ಬೆಳಗ್ಗೆ ಒಂದೊಂದು ಪೀಸಷ್ಟು ಏನು ಹೇಳ್ತಾರೆ ದಿಲ್ ಪಸಂದ್ ಮಾಡಿದ್ದೆಲ್ಲ, ದಿಲ್ ಪಸಂದ್ ತಿಂದ್ವಿ. ಅದಾದ್ಮೇಲೆ ಬ್ರಂಚ್ ಮಾಡಿದ್ದೆ. 1 ಪಾಟ್ ರೆಸಿಪಿ, ಬಟಾಣಿ ಮತ್ತು ಟೊಮೆಟೊ ಎಲ್ಲ ಹಾಕಿ 1 ಪಾಟ್ ರೆಸಿಪಿ ಮಾಡಿದ್ದೆ. ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ವಿ. ಇವಾಗ ಅಡುಗೆ ಮಾಡ್ಕೊಂಡು ನಂಗೆ ಮನಸ್ಸಿಲ್ಲ. ಇನ್ನು ಸ್ವಲ್ಪ ರೈಸ್ ಉಳಿದಿದೆ. ಜೊತೆಗೆ ಇಬ್ಬರೇ ಇರೋದ್ರಿಂದ ಒಂದು ಸ್ವಲ್ಪ ಫ್ರೂಟ್ಸ್ ಮತ್ತು ಒಂದು ಸ್ವಲ್ಪ ರೈಸ್ ತಿಂದರೆ ಸಾಕು ಅಷ್ಟೇ. ಇವಾಗ ನೈಟ್ ಚಪಾತಿ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಹಸ್ಬೆಂಡ್ ಇಲ್ಲ, ಅವರು ಟ್ರಿಪ್ ಹೋಗಾಯ್ತು. ಈಗ 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಟ್ರಿಪ್ ಹೊರಟ್ಬಿಡ್ತಾರೆ. ಬ್ಯಾಗ್ ಎತ್ಕೋತಾರೆ, ಸೀದಾ ಹೋಗ್ತಾ ಇರ್ತಾರೆ. ಯಾವುದೇ ಜವಾಬ್ದಾರಿ ಇಲ್ಲ ಇವಾಗ. ಫಸ್ಟ್ ಅಂದರೆ ಬಿಸ್ನೆಸ್ ಟೆನ್ಷನ್ ಇತ್ತು. ಹೋಟೆಲ್ ಬಿಟ್ಟು ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಮತ್ತು ಒಂದಿನ ಅವರಿಲ್ಲ ಅಂತಂದರೆ ವ್ಯಾಪಾರ ಆಗಲ್ಲ ಅಂತ ಅನ್ನೋ ಕಾರಣಕ್ಕೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದರೆ ಇವಾಗ ಯಾವ ಬಿಸ್ನೆಸ್ ಟೆನ್ಷನ್ ಇಲ್ಲ, ಯಾವುದು ಏನು ಹೇಳ್ತಾರೆ ಯೋಚನೆ ಇಲ್ಲ. ಆರಾಮಾಗಿ ಫ್ರೀ ಬರ್ಡ್ ಥರ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಬೆಳಗ್ಗೆ ಕೂಡ ಹೊರಟರು. ಬೆಳಗ್ಗೆನ 6 ಗಂಟೆಗೆ ಹೊರಟರು. 15 ದಿನಕ್ಕೆ ಒಂದ್ಸತಿ ಒಂದೊಂದು ಟ್ರಿಪ್ ಹೋಗ್ತಾರೆ. ಒಂದಿನ ಹೋಗ್ತಾರೆ ಧರ್ಮಸ್ಥಳಕ್ಕೆ, ಒಂದಿನ ಫ್ರೆಂಡ್ ಜೊತೆ, ಇನ್ನೊಂದು ದಿನ ಇವತ್ತೇನು ಮಲೈ ಮಹದೇಶ್ವರನ ಬೆಟ್ಟ ಅಂತ ಅಂದ್ಕೊಂಡು ಹೋದರು. ಸೊ ಹಾಗೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಹಾಕಿ ಇವಾಗ ಅವರು ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಇರಲಿ, ನಮಗೂ ಒಂದು ಟೈಮ್ ಬರುತ್ತೆ. ಆ ಟೈಮ್ಗೋಸ್ಕರ ನಾವು ಕಾಯೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಬರ್ಬೋದೇನೋ. ನನ್ನ ಫ್ರೆಂಡ್ ರೀಸೆಂಟಾಗಿ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ, ಬರ್ತೀಯಾ ಅಂತ ಫೋನ್ ಮಾಡಿ ಕರೆದ್ಲು. ನನ್ನ ಜವಾಬ್ದಾರಿಗಳು ಇಲ್ಲಿ ಇಷ್ಟೊಂದಿದೆ. ನಾನು ಬಂದರೆ ಇಲ್ಲಿ ಎಷ್ಟು ಕೆಲಸ ನಿಂತೋಗುತ್ತೆ. ಈಗ ಹರ್ಷಿತ್ ಕೂಡ ವರ್ಕ್ ಮಾಡ್ತಿರ್ತಾನೆ. ಅವ್ನಿಗೆ ಊಟ ತಿಂಡಿ ತೊಂದರೆ ಆಗುತ್ತೆ. ಜೊತೆಗೆ ಮನೇಲಿ ಪ್ರಾಣಿಗಳೆಲ್ಲ ಇರೋದ್ರಿಂದಾನೇ ಸ್ನೂಫಿ ಪುಸ್ ಇರುತ್ತೆ. ಆಮೇಲೆ ಇವ್ರದ್ದು ಕೂಡ ನನಗೆ ಯೋಚನೆ, ಶುಗರ್ ಇದೆ ಅಂತ. ಆದರೆ ಅವ್ರಿಗೆ ನಮ್ಮ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ನಾನು ಎಲ್ಲ ಯೋಚನೆ ಇಟ್ಕೊಂಡು ಹೋಗೋದ ಬೇಡ ಅಂತ ಯೋಚನೆ ಮಾಡಿ ಕುಂಭಮೇಳಗೆ ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟೆ. ಒಂದು, ಇಲ್ಲಿ ಬಿಟ್ಟು ಬರೋಕ್ಕಾಗಲ್ಲ ಅಂತ ಅನ್ನೋದು. ಇನ್ನೊಂದು, ತುಂಬ ರಶ್ ಇರುತ್ತೆ ಕುಂಭಮೇಳಗೆ ಹೋದರೆ. ಅಲ್ಲಿಗೆ ಹೆಂಗೆ ಹೋಗೋದು ಅಂತ ಒಂದ್ಸತಿ ಯೋಚನೆ ಮಾಡಿ ಆಮೇಲೆ ಬರಲ್ಲ ಅಂತ ಹೇಳ್ಬಿಟ್ಟೆ. ಸೊ ಎಷ್ಟೊಂದು ಸತಿ ನಾನು ಮಿಸ್ ಮಾಡ್ತಿದ್ದೀನಿ. ಇದೆಲ್ಲ ನಾನು ಹೋಗಬೇಕಾಗಿತ್ತು ಅಂತ ಅನ್ಸುತ್ತೆ. ಅನಿವಾರ್ಯ ಕಾರಣಗಳಿಂದ ಒಂಥರ ಕಟ್ಟಾಕೊಂಡಂಗೆ ಆಗ್ಬಿಟ್ಟಿದ್ರೆ ನಾನು ಇಲ್ಲಿ ಅಂತ ಅನಿಸ್ತಾ ಇದೆ. ಕೆಲವು ಸತಿ ನಾನು ಹಂಗೆ ಅನ್ಕೋತೀನಿ, ಬ್ಯಾಗ್ ಎತ್ಕೊಂಡು ಹೊರಟ್ಬಿಡ್ಲಾ ನಾನು ಎಲ್ಲರೂ ಒಂದು ಕಡೆಗೆ ಅಂತ. ಬಟ್ ನಂಗೆ ಯಾವತ್ತೂ ಒಬ್ಳೆ ಹೋಗಿ ರೂಢಿ ಇಲ್ಲ. ಅಟ್ಲೀಸ್ಟ್ ಮಕ್ಕಳನ್ನ ಅದ್ರ ಜೊತೆಲಿ ಕರ್ಕೊಂಡು ಹೋಗಬೇಕು ಅಂತ, ಬನ್ರಿ ಮಕ್ಕಳೇ ಅಂತ ಕರಿತಿರ್ತೀನಿ. ಅವರು ಈ ಥರ, ಅವರು ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾನು ಕಾರ್ ತೊಗೊಂಡು ಉದ್ದೇಶ ಕೂಡ ಅದೇ. ಅಟ್ಲೀಸ್ಟ್ 1 ವಾರಕ್ಕೆ ಒಂದ್ಸತಿನೋ 15 ದಿನಕ್ಕೆ ಒಂದ್ಸತಿನೋ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತೆಲ್ಲ ಆಸೆ ಇಟ್ಕೊಂಡು ಕಾರ್ ತೊಗೊಂಡಿದ್ದು. ಅಂದ್ಕೊಂಡಿದ್ದು ಯಾವುದೂ ಕೂಡ ಆಗ್ತಿಲ್ಲ. ನಾವು ಏನು ಅನ್ಕೋತೀವಿ ಅದಕ್ಕೆ ಉಲ್ಟನ್ ಆಗುತ್ತೆ. ಅದಕ್ಕೆ ಏನು ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಅದು ಹಿಂಗೆ ನಡ್ಕೊಂಡು ಹೋಗುತ್ತಾ ನಡ್ಕೊಂಡು ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಹಾಗೆ ಇವತ್ತೊಂದು ನನಗೆ ದೊಡ್ಡದೊಂದು ಮಿಸ್ಟೇಕ್ ಆಯಿತು. ಆ ಮಿಸ್ಟೇಕ್ ಇವತ್ತು ಏನಾಯಿತು ಅಂದರೆ, ಇವತ್ತು ಬೆಳಗ್ಗೆ ಹರ್ಷಿತ್ KYC ಅಪ್ಲೈ ಮಾಡ್ತಾ ಇದ್ದ. KYC ಏನು ಅಂತಂದರೆ, ಈಗ ಅವ್ನಿಗೆ ಇನ್ನೇನು 1 ಮಂತ್ ಆಗ್ತಾ ಬಂತು ಅವನು ಜಾಬು ಜಾಯಿನ್ ಆಗಿ. ಅದು ಲಕ್ನೋ ಕಂಪನಿ. ಒಂದು ತಿಂಗಳಾಗ್ತಾ ಬಂತು. ಸೊ ಫಸ್ಟ್ ಸ್ಯಾಲ್ರಿ ಬರೋವಂಥ ಟೈಮು ಒಂದು ಬ್ಯಾಂಕ್ ಅಕೌಂಟ್ ಮಾಡ್ತಾ ಇದ್ದ. ಸ್ಯಾಲ್ರಿಗೆ ಅಂತಲೇ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದ. ಸೊ ಅದು ಸೇವಿಂಗ್ ಮಾಡಬೇಕು, ಮುಂದೆ ಎಜುಕೇಷನ್ಗೆ ದುಡ್ಡನ್ನ ಉಪಯೋಗಿಸ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. KYC ಅಪ್ಲೈ ಮಾಡಬೇಕಾದ್ರೆ ಸುಮಾರು ರೂಲ್ಸ್ ಇದೆಯಂತೆ. ಆ ರೂಲ್ಸ್ ಬಗ್ಗೆ ನನಗೂ ಗೊತ್ತಿಲ್ಲ. ಅವನು ಮಾಡುವಾಗ ಕೂಡ ನನಗೇನು ಹೇಳಲಿಲ್ಲ. ಈ ಥರ ನಾನು KYC ಅಪ್ಲೈ ಮಾಡ್ತಿದ್ದೀನಿ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿದ್ರು ಸಾಕಾಗಿತ್ತು. ಇವತ್ತು ಬೆಳಗ್ಗೆನೇ ಸುಮಾರು 9-9:30 ಹಂಗೆ ಅಂತ ಅನ್ಕೋತೀನಿ KYC ಅಪ್ಲೈ ಮಾಡಿದೆ. ನನ್ನ ಪಳಗೆ ನಾನು ಕೆಲಸ ಮಾಡ್ತಿದ್ದೆ, ಎಡಿಟ್ ಮಾಡ್ತಾ ಇದ್ದೆ. ಕೆಲವೊಮ್ಮೆ ಕೆಳಗಡೆ ಪಾರ್ಸಲ್ ಕಳಿಸಿದಿರುತ್ತೆ, ಅದೆಲ್ಲ ಇರೋದ್ರಿಂದ ಇಲ್ಲ ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಇವತ್ತು ನಾನು ಎಡಿಟ್ ಮಾಡ್ತಾ ಇದ್ದೆ, ಅವನು KYC ಅಪ್ಲೈ ಮಾಡ್ತಾ ಇದ್ದ.
ಆ ಕಡೆಯಿಂದ ಅವ್ರು ಹೇಳ್ತಾ ಇದ್ರು ವಿಡಿಯೋ ಆನ್ ಮಾಡಿ ಇಟ್ಕೊಳ್ಳಿ, ಫೋಟೋ ತೆಕ್ಕೋತೀವಿ, ಪ್ಯಾನ್ ಕಾರ್ಡ್ ತೋರಿಸಿ, ಸಿಗ್ನೇಚರ್ ತೋರಿಸಿ ಅಂತೆಲ್ಲ. ಸೊ ಲೈಟ್ ಹಾಕೋಣ ಅಂತ ಹೇಳಿ ಲೈಟ್ ಹಾಕಿದೆ. ಸೊ ಸಿಗ್ನೇಚರ್ ಕಾಣಿಸ್ತಾ ಇದೆ ಸರಿಯಾಗಿ, ಸ್ವಲ್ಪ ಬೆಳಕು ಕಡೆಗೆ ಹೋಗಿ ಅಂತ ಹೇಳಿದ್ರು. ಅವನು ಎದ್ದು ಹೋಗ್ತಾನೆಲ್ಲ ಡಿಸ್ಟರ್ಬ್ ಆಗ್ಬೋದು, ಬ್ಯಾಂಕ್ ಕೆಲಸಕ್ಕೆ ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ ನಾನು ಎದ್ದು ಲೈಟ್ ಹಾಕಿದೆ. ಆಮೇಲೆ ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ಸಿಗ್ನೇಚರ್ ಮಾಡ್ತಾ ಇದ್ದ. ಒಂದು ಪೇಪರ್ ಮೇಲೆ, ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ತಾ ಇದ್ದ. ಪೇಪರ್ ಆ ಕಡೆ ಈ ಕಡೆ ಜರಗ್ತಾ ಇತ್ತು ಅಂತ ಹೇಳಿ ನಾನು ಪೇಪರ್ ಮೇಲೆ ಕೈ ಇಟ್ಟೆ ಅಷ್ಟೇ. ನಾನು ಕೈ ಇಟ್ಟಿದ್ದು ಫಸ್ಟ್ ಈ ಫಿಂಗರ್ ಅವರಿಗೆ ಕಾಣಿಸ್ಬಿಡ್ತು ವಿಡಿಯೋದಲ್ಲಿ. ಯಾರೋ 3ನೇ ಪರ್ಸನ್ ಅಲ್ಲಿದ್ದಾರೆ ಅಂತ ಕೇಳಿದ್ರು. ಹೀಗೆ ನಮ್ಮ ತಾಯಿ ಇಲ್ಲಿದ್ದಾರೆ, ನಾ ಪೇಪರ್ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದಕ್ಕೆ ತಕ್ಷಣನೇ ಅವರು ಇದನ್ನ KYC ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಈ ಪ್ರೋಸೆಸ್ನ ಅಂತ ಅಂದ್ಬಿಟ್ರು. ಯಾಕೆಂದರೆ ಥರ್ಡ್ ಪರ್ಸನ್ ಯಾರು ಕೂಡ ಇರಬಾರ್ದಂತೆ. KYC ಅಪ್ಲೈ ಮಾಡ್ಬೇಕಾದ್ರೆ ಯಾರು ಕೂಡ ಥರ್ಡ್ ಪರ್ಸನ್ ಅಲ್ಲಿ ಇಡಲೇಬಾರ್ದು ಅಂತ ಹೇಳ್ತಾರೆ. ಇದು ನಂಗೆ ಗೊತ್ತಿರಲಿಲ್ಲ, ಅವನು ಕೂಡ ಅದನ್ನು ಹೇಳಿಲ್ಲ. ಹರ್ಷಿತ್, ನಾನು ಈ ಥರ KYC ಅಪ್ಲೈ ಮಾಡ್ತೀನಿ, ಈ ಥರದೊಂದು ರೂಲ್ಸ್ ಇದೆ ಅಂತ ಕೂಡ ನಂಗೆ ಹೇಳಿರಲಿಲ್ಲ. ಸೊ ಅದು ಹೆಂಗಾಯಿತು ಅಂದರೆ ಇಮ್ಮಿಡಿಯೇಟ್ ಆಗಿ ಅವರು ಎಲ್ಲ ಪ್ರೋಸೆಸ್ ಆಗಿತ್ತು, ಲಾಸ್ಟ್ ಸಿಗ್ನೇಚರ್ ಒಂದು ತೊಗೋಬೇಕಾದ್ರೆ ಅವರು ಕ್ಯಾನ್ಸಲ್ ಮಾಡಿಬಿಟ್ರು, KYC ಅಪ್ಲೈ ಮಾಡೋಕ್ಕಾಗಲ್ಲ ನೀವು ಅಂತ. ಈಗ ಅವ್ನಿಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ ಬೆಳಗ್ಗೆಯಿಂದ ಸುಮಾರು ಟ್ರೈ ಮಾಡಿದ್ದೀನಿ. ಮತ್ತು ಬೆಳಗ್ಗೆಯಿಂದ ನಾನು ಅದಕ್ಕೆ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಒಂಥರ ನಾಚಿಕೆ ಆಗೋಯ್ತು. ಒಂಥರ ಎಂಥ ಕೆಲಸ ಮಾಡಿದೆ, ಒಂದೇ ಒಂದು ಸೆಕೆಂಡಲ್ಲಿ ಮಾಡಿದ ಕೆಲಸ ಅದು. ಅವನಿಗೆ ನೆಕ್ಸ್ಟ್ ಚಾನ್ಸೇ ಕೊಡ್ತಾ ಇಲ್ಲ KYC ಅಪ್ಲೈ ಮಾಡೋದಕ್ಕೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಕಂಪನಿಗೆ ಕೂಡ ಅವನು ಕೇಳ್ದೆ, ಈ ಥರ ಆಯಿತು, ಒಂದು ಡಿಸ್ಟರ್ಬ್ ಆಗಿದ್ದಕ್ಕೆ ಅವರು KYC ಕ್ಯಾನ್ಸಲ್ ಮಾಡ್ತಾರೆ. ಅವರಿಗೆ ಏನಂದ್ರೆ ಯಾವುದೋ ಒಂದು ಏನು ಹೇಳ್ತಾರೆ, ಒಂದು ರೂಲ್ ಇದೆಯಂತೆ ಕಂಪ್ನಿದು, ಒಟ್ಟಿಗೆ ಎಲ್ರಿಗೂ ಸ್ಯಾಲ್ರಿ ಕಳಿಸ್ಬೇಕಾದ್ರೆ ಯಾವುದೋ ಒಂದು ಏನೋ ಅದು ಇದೆ. ನನಗೆ ಪ್ರೊಸೆಸ್ ಅದು ಗೊತ್ತಿಲ್ಲ, ಅದು ಹೇಗೆ ಅಂತ ನನಗೆ ಐಡಿಯಾ ಇಲ್ಲ. ಯಾವುದೇ ಸೆಕೆಂಡ್ ಚಾನ್ಸ್ ಕೂಡ ಸಿಗ್ತಾ ಇಲ್ಲ ಅವನಿಗೆ. ಅಟ್ಲೀಸ್ಟ್ ಅವ್ರು ಹೇಳಿದ್ರು ಫಸ್ಟ್ ಫೋನ್ ಕಟ್ ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಬಿಟ್ಕೊಂಡು ಟ್ರೈ ಮಾಡಿ, ಮೇ ಬಿ ಸಿಕ್ಬೋದು ಅಂತ. ಅದಾದ್ಮೇಲೆ ಟ್ರೈ ಮಾಡ್ತೇನೆ. ಆಮೇಲೆ ಒಂದು ಇದು ಬಂತು, ಏನೋ ನೋಟಿಫಿಕೇಶನ್ ಬಂತು, ನೀವು KYC ಅಪ್ಲೈ ಮಾಡೋದಕ್ಕೆ ಅನರ್ಹರಾಗಿದ್ದೀರಾ ಅಂತ ಹೇಳಿ. ಸೊ ಆ ಥರ ಥರ್ಡ್ ಪರ್ಸನ್ ಇರೋದ್ರಿಂದ ಯಾರಾದ್ರೂ ಜೊತೆಲಿ ಇದ್ದಾಗ KYC ಅಪ್ಲೈ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ನಂಗೆ ನಿಜ ಬೇಜಾರಾಯಿತು. ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ನೆಕ್ಸ್ಟ್ ಏನು ದಾರಿ ಅಂತಲೇ ಗೊತ್ತಾಗ್ತಿಲ್ಲ. ಬರೀ ಸುಮ್ಮನೆ ಒಂಚೂರು ಬೆರಳು ಕಾಣಿಸ್ತಾ. ಅವ್ನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡ, ನಮ್ಮ ತಾಯಿ ಇಲ್ಲಿದ್ದಾರೆ, ಅವ್ರ ಕಡೆಯಿಂದ ಈ ಥರದ್ದು ಒಂದು ಸಣ್ಣ ಮಿಸ್ಟೇಕ್ ಆಯಿತು ಅಂತ ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳಲೇ ಇಲ್ಲ. ಲಾಸ್ಟ್ ಮಿನಿಟಲ್ಲಿ ಫ್ಯೂ ಸೆಕೆಂಡ್ಸಲ್ಲಿ ಆಗಿದ್ದ ಮಿಸ್ಟೇಕಿಂದ ನಿಮ್ಗೆ ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಕಟ್ಟೆ ಮಾಡಿಬಿಟ್ರು ಫೋನು. ತುಂಬ ಬೇಜಾರಾಗೋಯ್ತು. ಇವತ್ತು ಬೆಳಗ್ಗೆಯಿಂದ ನಂಗೆ ವೀಡಿಯೋ ಮಾಡೋಕ್ಕೆ ಮೂಡಿರಲಿಲ್ಲ. ಜೊತೆಗೆ ಅವನು ಕೂಡ ಬೇಜಾರು ಮಾಡ್ಕೊಂಡಿದ್ದ. ಬೆಳಗ್ಗೆ ತುಂಬ ಅವನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದ. ಆಮೇಲೆ ನೆಕ್ಸ್ಟ್ ಅವನಿಗೆ ನೆಕ್ಸ್ಟ್ ಅವ್ನು ಫರ್ದರ್ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ತೀಯಾನೆ, ಜೊತೆಗೆ ವರ್ಕ್ ಮಾಡ್ತೀಯಾನೆ, ಜೊತೆಗೆ ಬಿಸ್ನೆಸ್ನ ನೋಡ್ಕೋತೀಯಾನೆ. ಸೊ ಅವ್ನಿಗೊಂಥರ ಹಿಂಸೆ ಅನಿಸ್ತು ಇದು ಮಧ್ಯದಲ್ಲಿ ಈ ಥರದೊಂದು ಡಿಸ್ಟರ್ಬೆನ್ಸ್ ಆಗ್ತಿರೋದು. ಸೊ ಒಂದೊಂದು ಸಿಚುವೇಶನ್ ಹೆಂಗೆ ಬರುತ್ತೆ ಅಂದರೆ, ನಾವು ಈ ಥರ ಇಲ್ಲಿ ಒದ್ದಾಡ್ತಿದ್ವಿ, ಹಸ್ಬೆಂಡ್ ಆರಾಮಾಗಿ ಟ್ರಿಪ್ ಮಾಡ್ತಾ ಇದ್ದಾರೆ. ನಮ್ಮ 3 ಜನದ ಈ ಥರದ ಕತೆ ಆಯ್ತಲ್ಲ. ಪ್ರಿಯಿಂದ ಹೇಳ್ತೀನಿ, ಪ್ರಿಯಿಂಗೆ ವೈರಲ್ ಫೀವರ್, ಅಲ್ಲಿ ಒಬ್ರಿಗೆ ಜ್ವರ ಬಂದಿದ್ದಕ್ಕೆ ಒಬ್ರಿಂದ ಒಬ್ರಿಗೆ ಅದು ಸುಮಾರು ಜನಕ್ಕೆ ಜ್ವರ ಬಂದ್ಬಿಟ್ಟಿದೆಯಂತೆ. ಪ್ರಿಯಾ ವರ್ಕ್ ಮಾಡ್ತಿರೋದು ಒಂದು ವ್ಯಾಕ್ಸಿನೇಷನ್ ಕಂಪ್ನಿನಲ್ಲಿ, ವ್ಯಾಕ್ಸಿನ್ ಪ್ರಿಪೇರ್ ಮಾಡುವಂಥ ಕಂಪ್ನಿ. ಅಲ್ಲಿ ಏನಾದ್ರು ಈ ಥರ ವೈರಸ್ ಅಥವಾ ವೈರಲ್ ಫ್ಲೂ ಇದೆ ಅಂತ ಗೊತ್ತಾದರೆ ಇಮಿಡಿಯೇಟಾಗಿ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಕಂಪ್ನಿ ಒಳಗಡೆಯಿಂದ. ಅವಳಿಗವತ್ತೆ ಫಸ್ಟ್ ಡೇನೇ ಜ್ವರ ಇದ್ದಾಗ ಹೊರಗಡೆ ಕೂರಿಸಿದ್ರಂತೆ, ಕಾಫಿ ಶಾಪ್ ಹತ್ರ, ಅಂದರೆ ಒಳಗಡೆ ಏನು ಕ್ಯಾಂಟೀನ್ ಥರ ಇರುತ್ತೆ, ಅಲ್ಲಿ ಕೂತ್ಕೊಂಡಿದ್ಲು ಫುಲ್ ಡೇ ಅವಳು ಅವತ್ತು. ಪ್ರೀನ್ ರೂಮಲ್ಲಿ ಇರುವಂಥ ಮತ್ತೊಬ್ಳು ಅವಳ ಫ್ರೆಂಡ್ಗೂ ಕೂಡ ಜ್ವರ ಈಗ ಒಬ್ರಿಂದ ಒಬ್ರಿಗೆ ಹರಡ್ತಾ ಇದೆ. ಸೊ ಅವಳು ಕೂಡ ರೆಸ್ಟಲ್ಲಿದ್ದಾಳೆ. ಪ್ರಿಯಾ ಜಾಬ್ಗೆ ಹೋಗ್ತಾ ಇಲ್ಲ ಇವಾಗ ಕೆಲವು ದಿನಗಳಿಂದ. ಹಿಂಗಿದೆ ಯಾವುದು ಅಂತ ಹೇಳೋದು, ಯಾವುದು ಅಂತ ಬಿಡೋದು ಅಂತ ನಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಂಗೆ ಸುಮಾರು ದಿನ ವೀಡಿಯೋ ಹಾಕೋಕ್ಕೂ ಕೂಡ ಮನಸ್ಸಿರಲಿಲ್ಲ. ಸುಮಾರು ದಿನ, ಒಂದು 4-5 ದಿನ ಎಡಿಟ್ ಮಾಡೋಕೆ ಕೂತ್ಕೋತೀನಿ, ಏನೋ ಒಂಥರ ಮನ್ಸಿಗೆ ಬೇಜಾರು. ಹಾಗಾಗಿ ವೀಡಿಯೋ ಮಾಡ್ತಿರ್ತೀನಿ. ಕುಕಿಂಗ್ ಚಾನಲ್ಗಂತೂ ಹಾಕ್ತಾನೆ ಇರ್ತೀನಿ. ಸೊ ಬಿಸ್ನೆಸ್ ವರ್ಕ್ ಕೂಡ ನಡೀತಾ ಇರುತ್ತೆ, ಕುಕಿಂಗ್ ಚಾನಲ್ದು ನಡೀತಾ ಇರುತ್ತೆ. ಅಂದರೆ ಬ್ಲಾಗ್ ಮಾಡುವಾಗ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಮಾತಾಡೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ನಮ್ಮ 4 ಜನದ ಸ್ಟೋರಿ ನಾನು ನಿಮಗೆ ಹೇಳಿದೆ. ಹಾಗೆ ಲಾಸ್ಟಲ್ಲಿ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ, ಈಗ ಸ್ವಲ್ಪತ್ತಿಗೆ ಮುಂಚೆ ಒಬ್ಬರು ಅಮೇರಿಕಾಯಿಂದ USA ಇಂದ ಒಬ್ಬರು ಕಾಲ್ ಮಾಡಿದರು. ನಮ್ಮ ಸಬ್ಸ್ಕ್ರೈಬರೇ, ವಸುಧಾ ಅಂತ. ತುಂಬ ಹೊತ್ತು ಮಾತಾಡೋರು, ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಹಾಗೆ ಫ್ಯಾಮಿಲಿಯವ್ರನ್ನೆಲ್ಲರೂ ವಿಚಾರಿಸಿದ್ರು, ಊರಲ್ಲಿರೋರನ್ನು ಕೂಡ ವಿಚಾರಿಸಿದ್ರು. ಖುಷಿ ಆಯಿತು. ಈ ಥರ ಸಬ್ಸ್ಕ್ರೈಬರ್ಸ್ ಜೊತೆ ಒಂದು ಆತ್ಮವಿಶ್ವಾಸದಿಂದ ಮಾತಾಡಿಸಿದಾಗ ತುಂಬ ಖುಷಿ ಆಗುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡೋದು ಯಾರು ಕೂಡ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗೆ ಇನ್ನೊಬ್ರು ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ, ಆಶಮ್ಮ, ನಮ್ಮ ಮನೆಗೆ ಬಂದಿದ್ರಲ್ಲ, ಅವರು ಕೂಡ ಫೋನ್ ಮಾಡಿ ಮಾತಾಡ್ತಿರ್ತಾರೆ. ಹೀಗೆ ಸುಮಾರು ಜನ ಅವಾಗವಾಗ ಕಾಲ್ ಮಾಡಿ ಮಾತಾಡ್ತಿರ್ತಾರೆ.
ಖುಷಿ ಆಗುತ್ತೆ. ನಮಗೋಸ್ಕರ ನೀವು ಟೈಮ್ ಕೊಟ್ಟು ವೀಡಿಯೋಸ್ ನೋಡ್ತಿರ್ತೀರ, ನಿಮಗೋಸ್ಕರ ನಾನು ಕೂಡ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಕೆಲವೊಮ್ಮೆ ಮಾತಾಡೋಕ್ಕಾಗಲ್ಲ, ಎಷ್ಟೋ ಜನ ಫೋನ್ ಮಾಡ್ತಾರೆ, ಮಾತಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ನಾನು ಎಲ್ಲೋ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ನೋಡೋಕ್ಕಾಗಿರಲ್ಲ ಫೋನು. ಆದರೆ ಕೆಲವೊಂದು ಫೋನ್ಗಳನ್ನ ಅಟೆಂಡ್ ಮಾಡಿದಾಗ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಖುಷಿ ಆಗುತ್ತೆ, ಎಲ್ಲೋ ಒಂದು ಕಡೆ ಸಮಾಧಾನ ಅನಿಸುತ್ತೆ. ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ನಿಮಗೆಲ್ಲ ಇಷ್ಟ ಆಗ್ತಿದೆಯಲ್ಲ, ಓಕೆ ನಾನು ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ಸುತ್ತೆ. ಇವಾಗಷ್ಟೇ ಅವ್ರ ಜೊತೆ ಮಾತಾಡಿದೆ, ಅದಕ್ಕೆ ಬಂದು ಇವಾಗ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ, ಈ ಥರ ಆಗೋಯ್ತಲ್ಲ ನನ್ನಿಂದ, ಒಂದು ಇಷ್ಟು ದೊಡ್ಡ ತಪ್ಪಾಯ್ತಲ್ಲ ಅಂತ ಅಂದ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಅವ್ರ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆದಮೇಲೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಹರ್ಷಿದ್ದು ಏನಾಗುತ್ತೆ, ಒಂದು ಫಸ್ಟ್ ಸ್ಯಾಲ್ರಿ ಹೆಂಗೆ ಬರುತ್ತಾ ಬರಲ್ವಾ ಅದೆಲ್ಲ ಏನು ಅಂತ ನನಗೂ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರಲ್ಲ.